ಮ್ಯೂಚುವಲ್ ಫಂಡ್ ಅಲ್ಲಿ ಯಾರು ಇನ್ವೆಸ್ಟ್ ಮಾಡ್ತಿರಲ್ವಾ ಅವರೆಲ್ಲರೂ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ಲೇಬೇಕು. ರೀಸೆಂಟ್ ಆಗಿ ಸೆಬಿ ಒಂದು ರೂಲ್ ನ ತರಬೇಕಂತ ಪ್ರಯತ್ನ ಪಡ್ತಿದೆ. ಏನಂದ್ರೆ ಈ ಮ್ಯೂಚುವಲ್ ಫಂಡ್ ಕಂಪನಿಗಳು ಏನು ಎಕ್ಸ್ಪೆನ್ಸ್ ರೇಷಿಯೋನ ಚಾರ್ಜ್ ಮಾಡ್ತಾವಲ್ವಾ ಅದನ್ನ ಕಡಿಮೆ ಮಾಡ್ಬೇಕಂತ ಪ್ರಯತ್ನ ಪಡ್ತಿದೆ. ಡೇಟಾಗಳ ಪ್ರಕಾರ ಸೆಬಿ ಎಕ್ಸ್ಪೆನ್ಸ್ ರೇಷಿಯೋನ 50 ಬಿಪ್ಸ್ ಅಂದ್ರೆ ಬೇಸಿಸ್ ಪಾಯಿಂಟ್ಸ್ ನ ಕಡಿಮೆ ಮಾಡ್ಬೇಕಂತ ಅನ್ಕೊಂಡಿದೆ. ಅಂದ್ರೆ ಎಕ್ಸಾಂಪಲ್ ತಗೊಳ್ಳಿ, ನೀವು ಮೋತಿಲಾಲ್ ಓಸ್ವಾಲ್ ಫ್ಲೆಕ್ಸಿ ಕ್ಯಾಪ್ ರೆಗ್ಯುಲರ್ ಫಂಡ್ ಅಲ್ಲಿ 10,000 SIP ಮಾಡ್ತಾ ಬಂದಿದ್ದೀರಾ ಅಂತ ಇಟ್ಕೊಳ್ಳಿ ಕಳೆದ 5 ರಿಂದ 6 ವರ್ಷದಿಂದ. ಈಗ ನಿಮ್ ಪೋರ್ಟ್ಫೋಲಿಯೋ ನಿಯರ್ಲಿ 10 ಲಕ್ಷ ಆಗಿರುತ್ತೆ. ಈ ಮ್ಯೂಚುವಲ್ ಫಂಡ್ ನ ಎಕ್ಸ್ಪೆನ್ಸ್ ರೇಷಿಯೋ 1.71% ಇದೆ. ಅಂದ್ರೆ ನಿಮ್ಮ 10 ಲಕ್ಷ ಪೋರ್ಟ್ಫೋಲಿಯೋಗೆ ನೀವು 17,000 ಎಕ್ಸ್ಪೆನ್ಸ್ ರೇಷಿಯೋನ ಕಟ್ಟಬೇಕು. ಬಟ್ ಈಗ 15 ಬಿಪ್ಸ್ ನ ಕಡಿಮೆ ಮಾಡ್ತಿರೋದ್ರಿಂದ ಈ ಎಕ್ಸ್ಪೆನ್ಸ್ ರೇಷಿಯೋ 1.70 ಇರೋದು 1.55% ಆಗುತ್ತೆ. ಅಂದ್ರೆ ನೀವು 17,000 ಬದಲು 15,500 ರೂಪಾಯಿ ಕಟ್ಟಬೇಕಾಗುತ್ತೆ. ಇದರಿಂದ ನೀವು ಎಫೆಕ್ಟಿವ್ಲಿ 1,500 ರೂಪಾಯಿನ ಸೇವ್ ಮಾಡ್ದಂಗಾಯ್ತು. ನಿಮ್ಗೆ ಅನಿಸ್ತಿರ್ಬೋದು 1,500 ರೂಪಾಯಿ ಸೇವ್ ಮಾಡಿ ಏನೋ ದೊಡ್ಡ ಉಪಯೋಗ ಆಗುತ್ತೆ ಅಂತ. ಬಟ್ ನೀವು ಲಾಂಗ್ ಟರ್ಮ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿರೋದ್ರಿಂದ ಇದರಿಂದ ನಿಮಗೆ ತುಂಬಾ ಬೆನಿಫಿಟ್ ಆಗುತ್ತೆ. ಇಲ್ಲಿ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನಂದ್ರೆ, ನೀವು ಕೇವಲ 2,000 3,000 ಅಷ್ಟೇ ಸೇವ್ ಮಾಡ್ತಿರ್ಬೋದು. ಬಟ್ ಇದು ಮ್ಯೂಚುವಲ್ ಫಂಡ್ ಕಂಪನಿಗಳಿಗೆ ಅವರು 1 ಲಕ್ಷ ಕೋಟಿ ಪೋರ್ಟ್ಫೋಲಿಯೋ, 50,000 ಕೋಟಿ ಪೋರ್ಟ್ಫೋಲಿಯೋ ಇರುತ್ತೆ. ಅವ್ರಿಗೆ 15 ಬಿಪ್ಸ್ ಏನಾದ್ರು ಕಡಿಮೆ ಆದ್ರೆ 1,000 ಕೋಟಿ ಲಾಸ್ ಆಗುತ್ತೆ. ನಿಮಗೆ ಇದ್ರ ಬಗ್ಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿದ್ರು ಏನ್ ಗೊತ್ತಿತ್ತು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ.